ನ ಮೂಲಕ ಉಗ್ರರನ್ನ ಉಡೀಸ್ ಮಾಡ್ತಾ ಇದ್ದಾರೆ. ಆದ್ರೆ ದೇಶದೊಳಗೆ ಇದ್ದು ಶತ್ರು ರಾಷ್ಟ್ರಕ್ಕೆ ಗುಟ್ಟಾಗಿ ಮಾಹಿತಿ ನೀಡುತ್ತಿದ್ದವರ ಪತ್ತೆ ಹಚ್ಚೋದೇ ಸವಾಲಿನ ಕೆಲಸವಾಗಿತ್ತು. ಇದೀಗ ಎನ್ಐಎ ಪಂಜಾಬ್ ಹರಿಯಾಣದಲ್ಲಿ ಭರ್ಜರಿ ಭೇಟಿಯಾಗಿದೆ. 6 ಪಾಕಿಸ್ತಾನಿ ಇನ್ಫಾರ್ಮರ್ಗಳನ್ನ ಬಂಧಿಸಿದ್ದಾರೆ. ದೇಶದ ಸಾಕ್ಷ್ಯ ವಿಚಾರಗಳನ್ನ ಆರೋಪಿಗಳು ಪಾಕಿಸ್ತಾನಕ್ಕೆ ನೀಡುತ್ತಿರುವ ಮಾಹಿತಿ ಗೊತ್ತಾಗಿದೆ. ಮತ್ತೊಂದೆಡೆ ಭದ್ರತಾ ಪಡೆ ಸ್ಲೀಪರ್ ಸೆಲ್ಗಳಿಗೆ ಗಾಳವನ್ನು ಹಾಕ್ತಾ ಇದೆ. ಈ ರಿಪೋರ್ಟ್ ನೋಡಿ. ಉಗ್ರರ ವಿರುದ್ಧ ನಿರಂತರ ಕಾರ್ಯಾಚರಣೆ. ಸ್ಲೀಪರ್ ಸೆಲ್ಗಳಿಗೆ ಭದ್ರತಾ ಪಡೆ ಗಾಳ. ಕಾಶ್ಮೀರದಲ್ಲಿ ಇಂಚಿಂಚು ಹೈ ಅಲರ್ಟ್. ಉಗ್ರರ ವಿರುದ್ಧ ನಿರಂತರ ಕಾರ್ಯಾಚರಣೆ. ಸ್ಲೀಪರ್ ಸೆಲ್ಗಳಿಗೆ ನಡೆದಿದೆ ಭಾರೀ ಸರ್ಚಿಂಗ್. ಪಹಲ್ಗಾಮ್ ದಾಳಿ ಬಳಿಕ ಭಾರತೀಯ ಸೇನೆ ಸಾಕಷ್ಟು ಅಲರ್ಟ್ ಆಗಿದೆ. ಮೊದಲಿಗಿಂತಲೂ ಇದೀಗ ದುಪ್ಪಟ್ಟು ಪ್ರಮಾಣದಲ್ಲಿ ಕಣಿವೆ ನಾಡಿನಲ್ಲಿ ಹೆಜ್ಜೆ ಹೆಜ್ಜೆಗೂ ತಪಾಸಣೆ ಕೈಗೊಳ್ಳುತ್ತಿದೆ. ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆಸಿದೆ. ಭಯೋತ್ಪಾದಕರ ದಾಳಿಯಾದ ನಂತರ ಕಾಶ್ಮೀರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ಮಿಲಿಟೆಂಟ್ ಆಪರೇಷನ್ಗಳು ನಡೀತಾ ಇತ್ತು. ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಆದ್ರೆ ಈಗ ಪ್ರವಾಸಿಗರು ಮತ್ತೆ ಕಾಶ್ಮೀರದತ್ತ ತೆರೆದುಕೊಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತ ಸ್ಥಳಗಳಲ್ಲಿ ಸೇನಾ ಸಿಬ್ಬಂದಿ, ಸಿಆರ್ಪಿಎಫ್ನ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲಾ ವಾಹನಗಳನ್ನ ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತನ್ನ ಮತ್ತು ಅವರನ್ನ ತಪಾಸಣೆ ಮಾಡುವಂತ ದೃಶ್ಯ ಕಂಡು ಬರ್ತಾ ಇದೆ. ಭದ್ರತಾ ಪಡೆ ಈಗಾಗಲೇ ಹಿಂಸೆಗೆ ಪ್ರಚೋದನೆ ನೀಡುವ ವಿವಿಧ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದೆ. ಕೇಂದ್ರ, ಉತ್ತರ, ದಕ್ಷಿಣ ಕಾಶ್ಮೀರದ 11 ಕಡೆಗಳಲ್ಲಿ ಕೂಂಬಿಂಗ್ ನಡೆಸ್ತಾ ಇದೆ. ಅಡಗಿ ಕುಳಿತಿರೋ ಸ್ಲೀಪರ್ ಸೆಲ್ಗಳಿಗಾಗಿ ಭಾರೀ ಶೋಧ ನಡೆದಿದೆ. ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವುದಕ್ಕೆ ಸಕಲ ಸಿದ್ದತೆ ನಡೆಸಲಾಗಿದೆ. ಅಂದಹಾಗೆ ಸ್ಲೀಪರ್ ಸೆಲ್ಗಳು ಆನ್ಲೈನ್ ಮೂಲಕವೇ ತಮ್ಮ ದಾಳ ಉಳಿಸಿಕೊಳ್ತಿದೆ. ಯುವಕರನ್ನ ಉಗ್ರವಾದಕ್ಕೆ ಸೆಳೆಯುವುದು ಇವರ ಮೇನ್ ಟಾರ್ಗೆಟ್. ಅಷ್ಟೇ ಅಲ್ಲದೆ 18 ರಿಂದ 22 ವರ್ಷದ ಒಳಗಿನ ಯುವಕರೇ ಸ್ಲೀಪರ್ ಸೆಲ್ಗಳ ಮುಖ್ಯ ಗುರಿ ಎನ್ನಲಾಗಿದೆ. ಭಾರತ ವಿರೋಧಿ ಪ್ರಚಾರ, ದೇಶಕ್ಕೆ ಧಕ್ಕೆ ತರುವ ಸಂಚು ರೂಪಿಸೋದೇ ಇವರ ಅಜೆಂಡಾ. ಇನ್ನು ಕೋಮು ದ್ವೇಷ, ಗುಂಪು ಘರ್ಷಣೆಗೆ ಸಂಚು ರೂಪಿಸಿರೋ ಶಂಕೆ ಕೂಡ ವ್ಯಕ್ತವಾಗಿದೆ. ಇದೀಗ ಭಾರತೀಯ ಭದ್ರತಾ ಪಡೆ ಕಣಿವೆ ನಾಡಿನಲ್ಲಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಯಾವುದೇ ಕಾನೂನು ತೊಂದರೆ ಎದುರಾಗದಂತೆ ಕೋರ್ಟ್ ಒಪ್ಪಿಗೆ ಪಡೆದು ಕೂಂಬಿಂಗ್ ನಡೆಸಲಾಗುತ್ತಿದೆ. ಶೋಧ ಕಾರ್ಯ ವೇಳೆ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಉಪಸ್ಥಿತರಿದ್ದಾರೆ. ಇನ್ನು ಈ ಬಗ್ಗೆ ಭಯೋತ್ಪಾದಕ ಕೃತ್ಯಗಳಿಗೆ ಸಂಚು ರೂಪಿಸಿದ್ದು ದೃಢವಾಗಿದೆ. ದೇಶದ ಅನ್ನ ಉಂಡು ಪಾಕ್ ಪರ ಬೇಹುಗಾರಿಕೆ. 6 ಪಾಕಿಸ್ತಾನ್ ಇನ್ಫಾರ್ಮರ್ಗಳ ಬಂಧನ. ಪಹಲ್ಗಾಮ್ನಲ್ಲಿ ಅಮಾಯಕ ಉಗ್ರರ ಮೇಲೆ ದಾಳಿ ನಡೆಸಿದ ಉಗ್ರರು 26 ಪ್ರವಾಸಿಗರ ಹತ್ಯೆ ಮಾಡಿದ್ರು. ಇಡೀ ವಿಶ್ವವೇ ಪಹಲ್ಗಾಮ್ ದಾಳಿಗೆ ಮಮ್ಮಲ ಮರುಗಿತ್ತು. ಆದರೆ ದಾಳಿಕೋರರು ಸೇಫ್ ಆಗಿ ಎಸ್ಕೇಪ್ ಆಗಿದ್ರು. ಪಾಕ್ ಪೋಷಿತ ಟೆರರಿಸ್ಟ್ಗಳು ಪಾಕ್ ಬಿಲದಲ್ಲಿ ಅಡಗಿಕೊಂಡಿದ್ರು. ಭಾರತವೇನೋ ಆಪರೇಷನ್ ಸಿಂಧೂರ ಮೂಲಕ ಉಗ್ರರನ್ನ ಉಡೀಸ್ ಮಾಡಿದೆ. ಆದರೆ ದೇಶದೊಳಗೆ ಇದ್ದು ಅನ್ನ ಉಂಡ ಮನೆಗೆ ಕನ್ನ ಹಾಕೋ ದುರುಳರು ಇರ್ತಾರಲ್ಲ, ಅಂಥವರನ್ನ ಈಗ ಎನ್ಐಎ ಬೇಟೆಯಾಡಿದೆ. ಪಂಜಾಬ್ ಹರಿಯಾಣದಲ್ಲಿ ಎನ್ಐಎ ಮೆಗಾ ಬೇಟೆ ಆಡಿದೆ. 6 ಪಾಕಿಸ್ತಾನ್ ಇನ್ಫಾರ್ಮರ್ಗಳನ್ನ ಬಂಧಿಸಿದೆ. ಇವತ್ತು ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿ 2 ಪ್ರತ್ಯೇಕ ಪ್ರಕರಣದಲ್ಲಿ ಓರ್ವ ಉಗ್ರ ಸಂಘಟನೆಯ ಒಂದು ಪ್ರಕರಣ, ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಇವರು ಮೋಸ್ಟ್ ವಾಂಟೆಡ್ ಆಗಿದ್ರು. ಪುಣೆಯಲ್ಲಿ ಬ್ಲಾಸ್ಟ್ ಆದಾಗ ಐಇಡಿ ಸ್ಫೋಟ ಮಾಡಿದಾಗ ಇವರು ಅಲ್ಲಿಂದ ತಲೆಮರೆಸಿಕೊಂಡು ಹೋಗಿದ್ರು. ಸುಮಾರು 2 ವರ್ಷದಿಂದ ಇವರನ್ನ ಹುಡುಕುವಂತ ಪ್ರಯತ್ನದಲ್ಲಿ ನಾವಿದ್ವಿ. ಆದ್ರೆ ಈಗ ಇವರು ಮುಂಬೈನ ಏರ್ಪೋರ್ಟ್ ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಮತ್ತವರು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ಪರವಾಗಿ, ಏಜೆಂಟ್ ಪರವಾಗಿ ಕೆಲಸ ಮಾಡ್ತಾ ಇದ್ದಂತ ನೌಮಾನ್, ಈತನ ಬಳಿ 8 ಪಾಸ್ಪೋರ್ಟ್ಗಳು ಪತ್ತೆಯಾಗಿದ್ದಾರೆ. ಎನ್ಐಎ ಅಧಿಕಾರಿಗಳು ಇವನನ್ನ ಬಂಧನ ಮಾಡಿದ್ದಾರೆ. 4 ಬಾರಿ ಈತ ಇಲ್ಲಿನ ಗೌಪ್ಯ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡೋದ್ರ ಜೊತೆಗೆ 4 ಬಾರಿ ಪಾಕಿಸ್ತಾನಕ್ಕೂ ಕೂಡ ಹೋಗಿ ಬಂದಿದ್ದ ಅನ್ನುವ ಆತಂಕಕಾರಿ ವಿಚಾರ ಬಯಲಾಗಿದೆ. ದೇಶದ ಸೂಕ್ಷ್ಮ ವಿಚಾರಗಳನ್ನ ಆರೋಪಿಗಳು ಪಾಕಿಸ್ತಾನಕ್ಕೆ ನೀಡುತ್ತಿರೋ ಮಾಹಿತಿ ಗೊತ್ತಾಗಿದೆ. ಇನ್ನು ಹಿನ್ಸಾರ್ನಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನ ಮಾಡಲಾಗಿದೆ. ಭಾರತದ ಸ್ಥಳಗಳ ಬಗ್ಗೆ ಸೂಕ್ಷ್ಮ ಮಾಹಿತಿ ಶೇರ್ ಮಾಡಿಕೊಂಡ ಆರೋಪ ಇವರ ಮೇಲಿದೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಬಗ್ಗೆ ಪಾಸಿಟಿವ್ ಚಿತ್ರಣ ಬರೋ ರೀತಿ ಬಿಂಬಿಸಿದ ಆರೋಪವೂ ಇದೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಾಕ್ ರಾಯಭಾರಿ ಕಚೇರಿ ಅಧಿಕಾರಿ ಡ್ಯಾನಿಶ್ಗೆ ಮಾಹಿತಿ ನೀಡುತ್ತಿದ್ಲು ಎನ್ನಲಾಗಿದೆ. ಎನ್ಐಎ ಇದೀಗ ಯೂಟ್ಯೂಬರ್ ಜ್ಯೋತಿ ಸೇರಿ 6 ಪಾಕ್ ಮಾಹಿತಿದಾರರನ್ನ ಅರೆಸ್ಟ್ ಮಾಡಿದೆ. ಇವರಿಂದ ಇನ್ನಷ್ಟು ಮಾಹಿತಿ ಕಲೆ ಹಾಕುವುದಕ್ಕೆ ಮುಂದಾಗಿದೆ.
ಮೂಲಕ ಉಗ್ರರನ್ನ ಉಡೀಸ್ ಮಾಡ್ತಾ ಇದ್ದಾರೆ. ಆದ್ರೆ ದೇಶದೊಳಗೆ ಇದ್ದು ಶತ್ರು ರಾಷ್ಟ್ರಕ್ಕೆ ಗುಟ್ಟಾಗಿ ಮಾಹಿತಿ ನೀಡುತ್ತಿದ್ದವರ ಪತ್ತೆ ಹಚ್ಚೋದೇ ಸವಾಲಿನ ಕೆಲಸವಾಗಿತ್ತು. ಇದೀಗ ಎನ್ಐಎ ಪಂಜಾಬ್ ಹರಿಯಾಣದಲ್ಲಿ ಭರ್ಜರಿ ಬೇಟೆಯಾಡಿದೆ. 6 ಪಾಕಿಸ್ತಾನಿ ಇನ್ಫಾರ್ಮರ್ಗಳನ್ನ ಬಂಧಿಸಿದ್ದಾರೆ. ದೇಶದ ಸಾಕ್ಷ್ಯ ವಿಚಾರಗಳನ್ನ ಆರೋಪಿಗಳು ಪಾಕಿಸ್ತಾನಕ್ಕೆ ನೀಡುತ್ತಿರುವ ಮಾಹಿತಿ ಗೊತ್ತಾಗಿದೆ. ಮತ್ತೊಂದೆಡೆ ಭದ್ರತಾ ಪಡೆ ಸ್ಲೀಪರ್ ಸೆಲ್ಗಳಿಗೆ ಗಾಳವನ್ನು ಹಾಕ್ತಾ ಇದೆ. ಈ ರಿಪೋರ್ಟ್ ನೋಡಿ. ಉಗ್ರರ ವಿರುದ್ಧ ನಿರಂತರ ಕಾರ್ಯಾಚರಣೆ. ಸ್ಲೀಪರ್ ಸೆಲ್ಗಳಿಗೆ ಭದ್ರತಾ ಪಡೆ ಗಾಳ. ಕಾಶ್ಮೀರದಲ್ಲಿ ಇಂಚಿಂಚು ಹೈ ಅಲರ್ಟ್. ಉಗ್ರರ ವಿರುದ್ಧ ನಿರಂತರ ಕಾರ್ಯಾಚರಣೆ. ಸ್ಲೀಪರ್ ಸೆಲ್ಗಳಿಗೆ ನಡೆದಿದೆ ಭಾರೀ ಸರ್ಚಿಂಗ್. ಪಹಲ್ಗಾಮ್ ದಾಳಿ ಬಳಿಕ ಭಾರತೀಯ ಸೇನೆ ಸಾಕಷ್ಟು ಅಲರ್ಟ್ ಆಗಿದೆ. ಮೊದಲಿಗಿಂತಲೂ ಇದೀಗ ದುಪ್ಪಟ್ಟು ಪ್ರಮಾಣದಲ್ಲಿ ಕಣಿವೆ ನಾಡಿನಲ್ಲಿ ಹೆಜ್ಜೆ ಹೆಜ್ಜೆಗೂ ತಪಾಸಣೆ ಕೈಗೊಳ್ಳುತ್ತಿದೆ. ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರೆಸಿದೆ. ಭಯೋತ್ಪಾದಕರ ದಾಳಿಯಾದ ನಂತರ ಕಾಶ್ಮೀರದಲ್ಲಿ ಸೂಕ್ಷ್ಮ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕ್ಷಣ ಕ್ಷಣಕ್ಕೂ ಕೂಡ ಮಿಲಿಟೆಂಟ್ ಆಪರೇಷನ್ಗಳು ನಡೀತಾ ಇತ್ತು. ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿತ್ತು. ಆದ್ರೆ ಈಗ ಪ್ರವಾಸಿಗರು ಮತ್ತೆ ಕಾಶ್ಮೀರದತ್ತ ತೆರೆದುಕೊಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಸೂಕ್ಷ್ಮ ಜಾಗಗಳಿಗೆ ಹೋಗುವಂತ ಸ್ಥಳಗಳಲ್ಲಿ ಸೇನಾ ಸಿಬ್ಬಂದಿ, ಸಿಆರ್ಪಿಎಫ್ನ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಾ ಎಲ್ಲಾ ವಾಹನಗಳನ್ನ ತಡೆದು ಅಲ್ಲಿ ಸಂಪೂರ್ಣವಾಗಿ ಬಂದೋಬಸ್ತನ್ನ ಮತ್ತು ಅವರನ್ನ ತಪಾಸಣೆ ಮಾಡುವಂತ ದೃಶ್ಯ ಕಂಡು ಬರ್ತಾ ಇದೆ. ಭದ್ರತಾ ಪಡೆ ಈಗಾಗಲೇ ಹಿಂಸೆಗೆ ಪ್ರಚೋದನೆ ನೀಡುವ ವಿವಿಧ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದೆ. ಕೇಂದ್ರ, ಉತ್ತರ, ದಕ್ಷಿಣ ಕಾಶ್ಮೀರದ 11 ಕಡೆಗಳಲ್ಲಿ ಕೂಂಬಿಂಗ್ ನಡೆಸ್ತಾ ಇದೆ. ಅಡಗಿ ಕುಳಿತಿರೋ ಸ್ಲೀಪರ್ ಸೆಲ್ಗಳಿಗಾಗಿ ಭಾರೀ ಶೋಧ ನಡೆದಿದೆ. ಹಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವುದಕ್ಕೆ ಸಕಲ ಸಿದ್ದತೆ ನಡೆಸಲಾಗಿದೆ. ಅಂದಹಾಗೆ ಸ್ಲೀಪರ್ ಸೆಲ್ಗಳು ಆನ್ಲೈನ್ ಮೂಲಕವೇ ತಮ್ಮ ದಾಳ ಉಳಿಸಿಕೊಳ್ತಿದೆ. ಯುವಕರನ್ನ ಉಗ್ರವಾದಕ್ಕೆ ಸೆಳೆಯುವುದು ಇವರ ಮೇನ್ ಟಾರ್ಗೆಟ್. ಅಷ್ಟೇ ಅಲ್ಲದೆ 18 ರಿಂದ 22 ವರ್ಷದ ಒಳಗಿನ ಯುವಕರೇ ಸ್ಲೀಪರ್ ಸೆಲ್ಗಳ ಮುಖ್ಯ ಗುರಿ ಎನ್ನಲಾಗಿದೆ. ಭಾರತ ವಿರೋಧಿ ಪ್ರಚಾರ, ದೇಶಕ್ಕೆ ಧಕ್ಕೆ ತರುವ ಸಂಚು ರೂಪಿಸೋದೇ ಇವರ ಅಜೆಂಡಾ. ಇನ್ನು ಕೋಮು ದ್ವೇಷ, ಗುಂಪು ಘರ್ಷಣೆಗೆ ಸಂಚು ರೂಪಿಸಿರೋ ಶಂಕೆ ಕೂಡ ವ್ಯಕ್ತವಾಗಿದೆ. ಇದೀಗ ಭಾರತೀಯ ಭದ್ರತಾ ಪಡೆ ಕಣಿವೆ ನಾಡಿನಲ್ಲಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ. ಯಾವುದೇ ಕಾನೂನು ತೊಂದರೆ ಎದುರಾಗದಂತೆ ಕೋರ್ಟ್ ಒಪ್ಪಿಗೆ ಪಡೆದು ಕೂಂಬಿಂಗ್ ನಡೆಸಲಾಗುತ್ತಿದೆ. ಶೋಧ ಕಾರ್ಯ ವೇಳೆ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಉಪಸ್ಥಿತರಿದ್ದಾರೆ. ಇನ್ನು ಈ ಬಗ್ಗೆ ಭಯೋತ್ಪಾದಕ ಕೃತ್ಯಗಳಿಗೆ ಸಂಚು ರೂಪಿಸಿದ್ದು ದೃಢವಾಗಿದೆ. ದೇಶದ ಅನ್ನ ಉಂಡು ಪಾಕ್ ಪರ ಬೇಹುಗಾರಿಕೆ. 6 ಪಾಕಿಸ್ತಾನ್ ಇನ್ಫಾರ್ಮರ್ಗಳ ಬಂಧನ. ಪಹಲ್ಗಾಮ್ನಲ್ಲಿ ಅಮಾಯಕ ಉಗ್ರರ ಮೇಲೆ ದಾಳಿ ನಡೆಸಿದ ಉಗ್ರರು 26 ಪ್ರವಾಸಿಗರ ಹತ್ಯೆ ಮಾಡಿದ್ರು. ಇಡೀ ವಿಶ್ವವೇ ಪಹಲ್ಗಾಮ್ ದಾಳಿಗೆ ಮಮ್ಮಲ ಮರುಗಿತ್ತು. ಆದರೆ ದಾಳಿಕೋರರು ಸೇಫ್ ಆಗಿ ಎಸ್ಕೇಪ್ ಆಗಿದ್ರು. ಪಾಕ್ ಪೋಷಿತ ಟೆರರಿಸ್ಟ್ಗಳು ಪಾಕ್ ಬಿಲದಲ್ಲಿ ಅಡಗಿಕೊಂಡಿದ್ರು. ಭಾರತವೇನೋ ಆಪರೇಷನ್ ಸಿಂಧೂರ ಮೂಲಕ ಉಗ್ರರನ್ನ ಉಡೀಸ್ ಮಾಡಿದೆ. ಆದರೆ ದೇಶದೊಳಗೆ ಇದ್ದು ಅನ್ನ ಉಂಡ ಮನೆಗೆ ಕನ್ನ ಹಾಕೋ ದುರುಳರು ಇರ್ತಾರಲ್ಲ, ಅಂಥವರನ್ನ ಈಗ ಎನ್ಐಎ ಬೇಟೆಯಾಡಿದೆ. ಪಂಜಾಬ್ ಹರಿಯಾಣದಲ್ಲಿ ಎನ್ಐಎ ಮೆಗಾ ಬೇಟೆ ಆಡಿದೆ. 6 ಪಾಕಿಸ್ತಾನ್ ಇನ್ಫಾರ್ಮರ್ಗಳನ್ನ ಬಂಧಿಸಿದೆ. ಇವತ್ತು ಎನ್ಐಎ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿ 2 ಪ್ರತ್ಯೇಕ ಪ್ರಕರಣದಲ್ಲಿ ಓರ್ವ ಉಗ್ರ ಸಂಘಟನೆಯ ಒಂದು ಪ್ರಕರಣ, ಇಬ್ಬರನ್ನ ಬಂಧನ ಮಾಡಿದ್ದಾರೆ. ಇವರು ಮೋಸ್ಟ್ ವಾಂಟೆಡ್ ಆಗಿದ್ರು. ಪುಣೆಯಲ್ಲಿ ಬ್ಲಾಸ್ಟ್ ಆದಾಗ ಐಇಡಿ ಸ್ಫೋಟ ಮಾಡಿದಾಗ ಇವರು ಅಲ್ಲಿಂದ ತಲೆಮರೆಸಿಕೊಂಡು ಹೋಗಿದ್ರು. ಸುಮಾರು 2 ವರ್ಷದಿಂದ ಇವರನ್ನ ಹುಡುಕುವಂತ ಪ್ರಯತ್ನದಲ್ಲಿ ನಾವಿದ್ವಿ. ಆದ್ರೆ ಈಗ ಇವರು ಮುಂಬೈನ ಏರ್ಪೋರ್ಟ್ ನಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಮತ್ತವರು ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆ ಪರವಾಗಿ, ಏಜೆಂಟ್ ಪರವಾಗಿ ಕೆಲಸ ಮಾಡ್ತಾ ಇದ್ದಂತ ನೌಮಾನ್, ಈತನ ಬಳಿ 8 ಪಾಸ್ಪೋರ್ಟ್ಗಳು ಪತ್ತೆಯಾಗಿದ್ದಾರೆ. ಎನ್ಐಎ ಅಧಿಕಾರಿಗಳು ಇವನನ್ನ ಬಂಧನ ಮಾಡಿದ್ದಾರೆ. 4 ಬಾರಿ ಈತ ಇಲ್ಲಿನ ಗೌಪ್ಯ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡೋದ್ರ ಜೊತೆಗೆ 4 ಬಾರಿ ಪಾಕಿಸ್ತಾನಕ್ಕೂ ಕೂಡ ಹೋಗಿ ಬಂದಿದ್ದ ಅನ್ನುವ ಆತಂಕಕಾರಿ ವಿಚಾರ ಬಯಲಾಗಿದೆ. ದೇಶದ ಸೂಕ್ಷ್ಮ ವಿಚಾರಗಳನ್ನ ಆರೋಪಿಗಳು ಪಾಕಿಸ್ತಾನಕ್ಕೆ ನೀಡುತ್ತಿರೋ ಮಾಹಿತಿ ಗೊತ್ತಾಗಿದೆ. ಇನ್ನು ಹಿನ್ಸಾರ್ನಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನ ಮಾಡಲಾಗಿದೆ. ಭಾರತದ ಸ್ಥಳಗಳ ಬಗ್ಗೆ ಸೂಕ್ಷ್ಮ ಮಾಹಿತಿ ಶೇರ್ ಮಾಡಿಕೊಂಡ ಆರೋಪ ಇವರ ಮೇಲಿದೆ. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಕ್ ಬಗ್ಗೆ ಪಾಸಿಟಿವ್ ಚಿತ್ರಣ ಬರೋ ರೀತಿ ಬಿಂಬಿಸಿದ ಆರೋಪವೂ ಇದೆ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಾಕ್ ರಾಯಭಾರಿ ಕಚೇರಿ ಅಧಿಕಾರಿ ಡ್ಯಾನಿಶ್ಗೆ ಮಾಹಿತಿ ನೀಡುತ್ತಿದ್ಲು ಎನ್ನಲಾಗಿದೆ. ಎನ್ಐಎ ಇದೀಗ ಯೂಟ್ಯೂಬರ್ ಜ್ಯೋತಿ ಸೇರಿ 6 ಪಾಕ್ ಮಾಹಿತಿದಾರರನ್ನ ಅರೆಸ್ಟ್ ಮಾಡಿದೆ. ಇವರಿಂದ ಇನ್ನಷ್ಟು ಮಾಹಿತಿ ಕಲೆ ಹಾಕುವುದಕ್ಕೆ ಮುಂದಾಗಿದೆ.